ರಾಜ್ಕುಮಾರಿ ರಾಜ್ಕುಮಾರಿ ಅವರು ಬಂದಾಯ್ತು. ಯಾರು? ಅವರೇ ವಿದ್ಯಾರ್ಥಿ. ವಿದ್ಯಾರ್ಥಿಯೇ? ಹೌದು, ನಿಮ್ಮ ಪರೀಕ್ಷೆಗೆ ಸಿದ್ಧವಾಗಿ ಬಂದಿರುವ ವಿದ್ಯಾರ್ಥಿ, ಕಾಶ್ಮೀರದ ರಾಜ್ಕುಮಾರ. ಅಲ್ಲಿ ಮಹಾರಾಜರಿಗೆ ಗಾಳಿ ಬೀಸ್ತಾ ನಿಂತವಳಲ್ಲ, ಕುಂಬಳಕಾಯ್ದಂಗೆ, ಅವಳೆಲ್ಲ ರಾಜಕುಮಾರಿ ಅಲ್ವೋ? ಅವಳಲ್ವೋ? ಮಹಾಪ್ರಭು ರಾಜ್ಕುಮಾರರು ಸದಾ ಹಾಸ್ಯ ಪ್ರಿಯರು. ಅಲ್ಲಿ ನೋಡು, ಮಂಕ್ರಪ್ಪ 3 ಜನ ಬರ್ತಾವ್ರೆ. 3 ಜನ ಮದುವೆ ಮಾಡ್ಕೋಬೇಕಾ? ಒಬ್ಬಳನೇ ಕಣೋ. ಎಡಕ್ಕಿರವಳ, ಬಲಕ್ಕಿರವಳ, ಇಲ್ಲ ನಡುಮಧ್ಯಕ್ಕಿರವಳ? ಮಧ್ಯದಲ್ಲಿರೋವಳನ್ನ ಕಣೋ, ಅವಳೇ ರಾಜಕುಮಾರಿ. ಹಂಗ ಒಳ್ಳೆ ಕೆಂಪಕ್ಕೆ ತೊಂಡೆ ಅಡ್ಡಿದ್ದಂಗೆ ಅವಳೆ. ಬಾರೆ ನನ್ನ ಬಂಗಾರಿ ಬಾ. ಗಂಭೀರ ಅಚ್ಚೂರ. ರಾಜಕುಮಾರಿಯವರೇ, ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷರಾಗಿ ಇವರನ್ನು ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದ್ರೆ, ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥವಾಗಿದ್ದಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದರು. ಅವರಿಗೆ ಜ್ಯೋತಿಷ್ಶಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರೇಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದುಬಿಟ್ಟು. ಮಗ್ರಪ್ಪ, ಅದೇನ ಕಪ್ಪೆನ್ ಬಾಯ್ಬಿಟ್ರು ಬಟ್ಟ ಮುಟ್ತಿದ್ದಲ್ಲ? ಗಂಭೀರ ಗಂಭೀರ. ಆಗ್ಬಹುದು ಆಗ್ಬಹುದು ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿಯವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ. ತಾಳೆ ಹೂವು ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರೂ ದುಂಬಿಗಳು ಅದನ್ನು ಅರಿಯುವಂತೆ ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ಆಹಾ ಆಹಾ, ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ. ತ್ರಿಪೀಡ ಪರಿಹಾರಸ್ತು ಅಂತ ಹೇಳ್ಕೊಟ್ಟಿದ್ನಲ್ಲೋ ಅದ್ವೇಕಿ, ಅದನ್ನೇ ಹೇಳ್ದಲ್ಲೇ ಮಂಕ್ರಿ. ಮಂತ್ರಿ, ಪ್ರಭು, ತ್ರಿಪೀಡಾಸ್ತು ಎಂದು ಅಮಂಗಳವನ್ನೇಕೆ ನುಡಿದರು? ಮಹಾಪ್ರಭು, ಈ ಮಾನಿಯರ ಮಾತುಗಳೇ ಹೀಗೆ. ಕೇಳುವುದಕ್ಕೆ ಕಠಿಣವಾಗಿರುತ್ತದೆ, ಆದರೆ ಅರ್ಥ ಶುಭವಾಗಿರುತ್ತದೆ. ಹೇಳಲೇ ಮಾನಿಯರೇ, ಹೇಳಲೇ? ಪ್ರಭು, ಆಸನೆ ವಿಪ್ರಪೀಡಾಸ್ತು ಭೋಜನೆ ಬಾಲಪೀಡನಂ ಶಯನೇ ಸತಿಪೀಡಾಸ್ತು ತ್ರಿಪೀಡಾಸ್ತು ನಿರಂತರಂ. ಅಂದರೆ ತಾವು ಸಿಂಹಾಸನದಲ್ಲಿ ಕುಳಿತಿದ್ದಾಗ ವಿಪ್ರರು ಪಂಡಿತರು ನಿಮ್ಮನ್ನು ಪೀಡಿಸಲಿ, ಭೋಜನ ಕಾಲದಲ್ಲಿ ಮನೆಯ ಮುದ್ದು ಮಕ್ಕಳು ನಿಮ್ಮನ್ನು ಪೀಡಿಸಲಿ, ಮಲಗಿದ್ದಾಗ ಸತಿಯು ತನ್ನ ಇಷ್ಟಾರ್ಥಕ್ಕೋಸ್ಕರ ನಿಮ್ಮನ್ನು ಪೀಡಿಸಲಿ ಎಂದಿದ್ದಾರೆ ಅಲ್ಲವೇ? ಅದ್ಭುತ ಅದ್ಭುತ. ರಾವಣ 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 ಅರ್ಥ ಆಯ್ತು ಅರ್ಥ ಆಯ್ತು. ನಾವು ಪೀಠಾರೋಹಣ ಮಾಡ್ಬೇಕು, ದಯಮಾಡಿಸ್ಬೇಕು. ಗಂಭೀರು ಗಂಭೀರು, ಏನು ಸೊಗಸು, ಎಷ್ಟು ಅರ್ಥಗರ್ಭಿತ. ಪ್ರಭು, ನಿಮಗೆ ಅರ್ಥವಾಯ್ತೆ? ಇಲ್ಲ. ರಾಜಕುಮಾರಿಯವರೇ, ನಿಮಗೇನಾದ್ರೂ ತಿಳಿಯುತ್ತೆ?
ಅಯ್ಯೋ 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 ಅಯ್ಯೋ, ಕವಿರತ್ನರು ತುಂಬಾ ಆಳವಾಗಿ ಹೊರಟು ಹೋಗಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ರಾವಣ ಎಂದ್ರೆ ಇಷ್ಟೇ: ಭಕಾರ ಕುಂಭಕರ್ಣೇ ಚ ಭಕಾರಶ್ಚ ವಿಭೀಷಣೆ ತಯೋರ್ಜಷ್ಟೇ ಕುಲಶ್ರೇಷ್ಠೆ ಭಕಾರ ಕಿಂ ನ ವಿದ್ಯತೆ. ಅಂದರೆ ಕುಂಭಕರ್ಣನ ಹೆಸರಿನಲ್ಲಿ ಎರಡನೇ ಅಕ್ಷರ ಮಹಾಪ್ರಾಣವಾದ ಭಕಾರವಿರುವುದು, ವಿಭೀಷಣ ಹೆಸರಿನಲ್ಲೂ ಹೀಗೆ ಭಕಾರವಿರುವುದು. ಇವರಿಬ್ಬರಿಗಿಂತಲೂ ಜ್ಯೇಷ್ಠನೂ ಸರ್ವಶ್ರೇಷ್ಠನೂ ಆದ ರಾವಣನಿಗೆ ಮಹಾಪ್ರಾಣವಾದ ಭಕಾರವನ್ನು ಸೇರಿಸಿ ರಾವಣ ಎಂದೇ ಹೆಸರಿಡಬಾರದಾಗಿತ್ತು ಎಂದು ಕೇಳುತ್ತಿದ್ದಾರೆ. ಮಹಾಜ್ಞಾನಿಗಳು. ಸಾಕು ಸಾಕು, ಇದನ್ನೇ ಸುಧಾರಿಸ್ಕೊಳ್ತಾ ಇದ್ದೀವಿ ಮಹಾನುಭಾವರೇ. ತಾವು ಪೀಠಾಸೀನರಾಗಬೇಕು. ರಾಜಕುಮಾರಿ ಅವರೇ, ಈಗ ತಮ್ಮ ಸರದಿ. ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ. ಇನ್ನಿವರು ಮಾತನಾಡುವುದಿಲ್ಲ. ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಆಗಬಹುದಲ್ಲವೇ ಮಗಳೇ? ಅವಶ್ಯಕತೆ ಇಲ್ಲ. ಏಕಮ್ಮ? ಅಪ್ಪಾಜಿ, ಹೇಳಮ್ಮ. ಅದು ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು? ದಯಮಾಡಿಸಬೇಕು. ಏನಪ್ಪ ಇದು ದೇವಲೋಕ? ಹಂಸ, ರಾಜಹಂಸ ಅಪ್ಪ. ಅರಮನೆ ಕೋಳಿ ಹುಂಜ. ಜೀವ ಇದ್ದಿದ್ರೆ ಕೂದು ಹೆಸರು ಮಾಡಿ ಜೊತೆಗೆ ರಾಗಿ ಮುದ್ದೆ ಮಾಡಿ. ಅಯ್ಯೋ ಅಯ್ಯೋ, ರಸಿಕ ಅಪ್ಪ ನೀನು, ರಸಿಕ. ಯಾವ್ದೋ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಹೇಳ್ತೀನಿ ಬಾ ಹೇಳ್ತೀನಿ ಬಾ. ಅದು ಗೊಂಬೆ ಅಪ್ಪ, ಹೆಣ್ಣಲ್ಲೋ. ನಂಗೂ ಗೊತ್ತಕೊಂಡು ಸುಮ್ಕಿರಯ್ಯ. ಉಸಿರಿದೊಳ್ಳೆ ಹಿಂಗಲ್ವ ಆಡ್ತಾ ಇದ್ದಿದ್ದ? ಉಸಿರು 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 ಕಟ್ಕೊಂಡಾತು. ಮಂಕ್ರಪ್ಪ, ಆ ನನ್ ಯಾಕಿಲ್ಲ ಕರ್ಕೊಂಬಂದೆ? ಇವತ್ ರಾತ್ರಿ ನೀನಿಲ್ಲೇ ಇರ್ಬೇಕು. ಅದ್ಯಾಕ? ಇದು ಮೊದಲ ರಾತ್ರಿ. ನಿನ್ನ ಮಕ ಕೊಟ್ಟ ದಾಸ. ನಾ ಊಟದಾಗಿನಿಂದ ಏಟೊಂದು ರಾತ್ರಿಗಳು ನೋಡಿದ್ರಿ. ಅಲ್ಲಪ್ಪ, ನೀನು ಮದುವೆ ಆದ್ಮೇಲೆ ಬಂದಿರೋ ಮೊದಲ ರಾತ್ರಿ. ಅದ್ಯಾಕ್ ಬಂತು? ರಾಜಕುಮಾರಿ ಗ್ರಾಚಾರಕ್ಕೆ. ಅಲ್ಲ ಇವನ ಅಯ್ಯೋ ಹನುಮಂತಪ್ಪ. ಯಾರು ಅದು ಹನುಮಂತಪ್ಪ? ಮಂಕ್ರಪ್ಪ, ನೋಡ್ದ ಈ ಕಲಿಗವ ಪ್ರಪಂಚದಾಗೆ ಮರದಾಗೆ ಗಿಡದಾಗೆ ಹೂವ ಬತ್ತೈತೆ, ಮಂಚದಾಗೆ ಎಲ್ಲಾದ್ರೂ ಬತ್ತೈತಾ? ಇದು ಅರಮನೆ ನೋಡು, ಅದಕ್ಕೆ. ಅರಮನೆ ಆಗಿದ್ರೆ ತಲೆ ಮ್ಯಾಗ ಹೂವ ಬತ್ತೈತೆ. ನಿನ್ನಂತ ಎಡಬಿಡಂಗಿ ಇದ್ರೆ ತಲೆಯಲ್ಲಿ ಹೂ ಬರುತ್ತೆ, ಹಣ್ಣು ಬರುತ್ತೆ. ನಿನ್ನಂತ ಎಡಬಿಡಂಗಿ ಇದ್ರೆ ಸಿಕ್ಕ ಹಾಕೊಂಡ್ರೆ ಕುತ್ಕಾಗ ಹಗ್ಗ ಬರುತ್ತೆ. ಬರ್ಲಿ ಬರ್ಲಿ. ಏನಂತೆ? ಅದ್ಯಾಕ್ ಬತ್ತೈತೆ? ನೋಡ, ಅಪರಾಣ ಎಲ್ಲ ಕೇಳ್ಬೇಡ. ಮತ್ತೀಗ ಯಾಕೆ ಹಿಂಗೆಲ್ಲ ಅಲಂಕಾರ ಮಾಡೋರ ಹೂವನ ಹೇಳಪ್ಪ ಅಂದ್ರ? ಇದು ರಾಜಕುಮಾರಿ ಶಯ್ಯಾಗ್ರಹ. ಅಸಹ್ಯಾಗ್ರ ಅಂದ್ರೆ ನೀನು ರಾಜಕುಮಾರಿ ಮಲ್ಗೋ ಮನೆ. ಹೆಂಗ? ನಾನು ರಾಜಕುಮಾರಿ ಒಟ್ಟಿಗೆ ಜೊತೆಯಾಗಿ ಯಮನ ಕೆಟ್ಟೆ. ಮಂಕ್ರಪ್ಪ ನೋಡ್ದ, ಎದೆ ಒಳಗೆ ಡಬ್ಬ ಡಬ್ಬ ಅಂತ ಹೊಡ್ಕೊಂತ ಐತೆ, ಭಯ ಆಗ್ತೈತೆ. ನಾನಿರುವಾಗ ನಿನ್ಗ್ಯಾಕೋ ಭಯ? ಹಂಗ ನೀನಿಲ್ಲೇ ಕುತ್ಕೊಂಡಿರ್ತೀಯ?
ನಾನ್ ಇಲ್ಲಿರೋದಕ್ಕೆ ಹೇಗೋ ಆಗುತ್ತೆ? ಹಂಗ ಒಂದ್ ಕೆಲಸ ಮಾಡು, ಆ ಕದ ಐತಲ್ಲ ಅದ್ರ ಪಕ್ಕದಾಗ ಬಿದ್ಕೋ. ನಾನ್ ಇಲ್ಲಿ ಇರ್ಲೇ ಕೂಡ್ದು ಮಂಚ ತಳಗಡೆ ಸೇರ್ಕೊಂಡ್ಬಿಡು, ತಿಗಡೆ ಸೇರ್ಕೊಂಡಂಗೆ. ಏನೋ ಕುರುಬಾ? ಏಯ್, ನಾನ್ ಕುಂತ್ರೆ ಕುರ್ಬಾ, ನಿಂತ್ರೆ ಕಿರ್ಬಾ, ಗೊತ್ತಾ? ಹೌದಪ್ಪ, ಹೌದೌದೌದೌದೌದು. ಬಾ ಬಾಯ್ ಬಾ. ನೋಡು, ರಾಜಕುಮಾರಿ ಬಂದ್ ನೀನ್ ಏನಾದ್ರೂ ಮಾತಾಡ್ಸಿದ್ರೆ ನೀನ್ ಏನ್ ಹೇಳ್ತೀಯ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತೀನಿ. ಭಲೇಪ್ಪ ಭಲೇಪ್ಪ, ಮರಿ ಜಾಣ ಮರಿ, ಹಾಗೆ ಹೇಳ್ಬೇಕು. ನೋಡು, ರಾಜಕುಮಾರಿ ಬರ್ತಾ ಇರೋ ಇದೆ, ನೀನೀಗ ಗಂಭೀರವಾಗಿರ್ಬೇಕು, ತುಂಬಾ ಗಂಭೀರವಾಗಿರ್ಬೇಕು. ಸಾಕು 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 ಸಾಕು. ಹುಷಾರ್. ಮಂಕ್ರಪ್ಪ, ಭಯ ಆಗ್ತೈತೆ. ಯಾಕೋ ಯಾಕೋ ಭಯ? ಅಳ್ಬೇಡ್ವೋ, ಹೆದರ್ಕೋಬೇಡ್ವೋ, ಅಳ್ಬೇಡ್ವೋ. ಅಯ್ಯೋ ಲೇ ಜವರ, ಕುರಿ ಮಕ್ಕದ ಹುಚ್ಚ ಹೋಯ್ತಾ ಇದೀಯ, ಯಾಕಳಿಲ್ಲ ಆ ಕಡೆಗೆ? ಅಯ್ಯಯ್ಯೋ ಶಿವನೇ, ಕುರಿಗಳೆಲ್ಲ ಪಿಕ್ಕ ಇಕ್ಬಿಟ್ವಲ್ಲಪ್ಪ, ಕುರಿಗಳೆಲ್ಲ ಪಿಕ್ಕ ಇಕ್ಬಿಟ್ವಲ್ಲಪ್ಪ. ನನ್ನ ಮೇಲೆ ಕೋಪವೇ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಹೇಳಲು ಕೇಳಲು ಈ ಸಮಯವಲ್ಲದೆ ಮತ್ಯಾವಾಗ ಸಮಯ ಬರುತ್ತೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನೀವು ವಿದ್ಯಾವಂತರು, ರಸಿಕರು, ಇಲ್ಲೇಕೆ ಮಲಗಿದ್ರಿ? ನನ್ನನ್ನ ಹಾಸ್ಯ ಮಾಡಲೆಂದೇ? ಬನ್ನಿ ಬನ್ನಿ. ಮರಕಿಲ್ಲ ಮರಕಿಲ್ಲ. ನನ್ನಿಂದ ಏನಾದ್ರೂ ತಪ್ಪಾಗಿದೆಯೇ? ತೆಪ್ಪು ಮಾತನಾಡುವುದಿಲ್ಲವೇ? ನಿಮ್ಮಷ್ಟು ಪಾಂಡಿತ್ಯ ನನಗಿಲ್ಲವೆಂದು ಬೇಸರವೇ? ನಾನು ನಿಮಗೆ ಒಳ್ಳೆ ಪೀಕ್ಲಾಟಿಗೆ ಬಂತಲ್ಲಪ್ಪ. ನಂಗೆ ಮಾತಿದ್ರ ಮಂಕ್ರಪ್ಪ ಕತ್ತಿ ಹೇಳಿತಾನೆ. ಸುಮ್ಕಿದ್ರೆ ಕಪ್ಪೆ ಕೊಟ್ಬಿಟ್ರ ಅವಳೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಿನ್ ಕಣ್ಣಾಡುವ ಭೂದೇವಿ ಮಂಕ್ರಪ್ಪ ಇದೀಟ ನಂಗೆ ಹೇಳ್ಕೊಟ್ಟಿದ್ದು. ನಿಮ್ಮ ಬಾಯಿಂದ ಬಂದ ಮಾತುಗಳೇ ಇವು? ನಿನ್ ಬಾಯ ಬರೆದು ಮೂಗ್ನ ಬತ್ತೈತಾ? ನೀವು ಕಾಶ್ಮೀರದ ರಾಜಕುಮಾರರು ತಾನೆ? ಯಾವ ಮೀರಾನು ಇಲ್ಲ. ಹಾಗಾದ್ರೆ ನೀವು ಯಾರು? ಎಲ್ಲ ಇವಳ ಲಗ್ನಾಗಿ ಕೊನೆ ಬಂದು ಪಕ್ಕದ ನಿಂತ್ಕೊಂಡು ಇವನಿಗೆ ಗಂಡನ್ನು ಯಾರು ಅಂತ ಕೇಳ್ತಾವಳಲ್ಲಪ್ಪ. ನಿಜ ಹೇಳಿ,
ನೀವು ಯಾರು? ಚಿನ್ನ, ಕತ್ತಿಗೆ ತಾಲಿ ಕಟ್ಟಿಲ್ಲ, ಅದನ್ನೇ ಕೇಳು, ನಾನು ಯಾರು ಅಂತ ಹೇಳ್ತೈತೆ. ಹೇಳ್ತೀನಿ, ನಾನು ಕುರುಬರ್ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ. ಈ ಮಂಕಪ್ಪನೇ ಬಂದು ನನ್ ಮಕ್ಕಕ್ ಮಂಕಪೂದಿ ಹರ್ಚಿ ರಾಜ್ಕುಮಾರ್ ನಿಂಗೆ ಲಗ್ನ ಮಾಡಿಸ್ತೀನಿ ನಿಂಗೆ ಅಂತ ಎಳ್ಕೊಂಬಂದು ಈಟೆಲ್ಲ ಪಜೀತಿ ಮಾಡ್ಬಿಟ್ಟವನೆ. ಆ ಮಂಕ್ರಿ ನಾನಲ್ಲ. ಇದೆಲ್ಲ ಮಂತ್ರಿಯ ಕುತಂತ್ರವೇ. ನನ್ನ ತಂದೆ ಗುಣಶೇಖರನನ್ನು ತಿರಸ್ಕರಿಸಿದ್ದಕ್ಕೆ ಸೇಡು ತೀರಿಸಿಕೊಂಡಿದ್ದಾನೆ ಆ ದ್ರೋಹಿ. ಅಲ್ಲ, ನಾನು ಅದೇನ್ ತೆಪ್ಪ ಮಾಡಿದೆ ಅಂತ ನೀನ್ ಅಳ್ತಾ ಇರೋದು? ಕತ್ತಿ ತೋರಿಸ್ತವಳು ನೀನೆ, ನಾನು ಇಲ್ಲೆಲ್ಲ ಓಡಾಡಿಸ್ತವಳು ನೀನೆ. ಹೊಸ ನೀನೇ ಹೇಳು, ನಾನು ಅದ್ಯಾತ್ರ ಏನ್ ಕಮ್ಮಿ ಆಗಿವನಿ? ನೋಡಕ್ ಸಂದಾಕಿಲ್ವಾ? ಒಳ್ಳೆ ಮೊಣ್ಮೆತ್ತ ಇದ್ದಂಗಿವನಿ. 100 ಕಾಲ್ನಡೆ ಕುರುಗಳು ಮೇಯಿಸ್ತೀನಿ. ಆ ಕಾಡಿಗೆಲ್ಲ ನಾನೇ ರಾಜ, ನೀನೇ ರಾಣಿ. ಒಳ್ಳೆ ಮಲ್ಲಿಗೆ ಹೂವ ನೋಡ್ದಂಗ್ ನೋಡ್ಕೊತೀನಿ. ಚಿನ್ನ ನೋಡ್ ಚಿನ್ನ, ಅಯ್ಯ ಒಳ್ಳೆ ಕೆಂಪಿಗೆ ತೊಂಡೆ ಹಣ್ಣಿದ್ದಂಗ ಅವಳಲ್ಲ ಶಿವನೇ. ಅಳಬೇಡ ಕಣೆ ಚಿನ್ನ, ಚಿನ್ನ ಅಳಬೇಡ ಕಣೆ.